ಟೆಂಪಲ್ ಬಸವ ಸ್ಮಾರಕ ಐತಿ. ಬಸವ ಸ್ಮಾರಕ ಬಸವನ ಹುಟ್ಟಿದ ಮನಿ ಅಂತ ಮನೆ. ಕೂಡಲ ಸಂಗಮ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳ್ರಿ, ಎಲ್ರಿಗೂ ಗೊತ್ತಿರಲೇಬೇಕು. ಆದ್ರೆ ಬಸವಣ್ಣ ಹುಟ್ಟಿದ್ದು ಬಸವನ್ ಬಾಗೇವಾಡಿ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಸವಣ್ಣನವರ ಮನೆ ಕೂಡ ನೋಡಲು ನಮಗೆ ಅವಕಾಶ ಸಿಕ್ತು. ನನಗೆ ಬಸವನ್ ಬಾಗೇವಾಡಿ ಹೋಗುವಾಗ ಈ ಕಡಲೆಕಾಯಿಗಳು ಮತ್ತೆ ಇತ್ಯಾದಿಗಳು ನೋಡಿ ಇವೆಲ್ಲ ಸಿಕ್ಕಾಪಟ್ಟೆ ಕಂಡು ಅದಕ್ಕೆ ಅದು ಕೂಡ ಕವರ್ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತು, ನಾನು ಬೆಂಗಳೂರಲ್ಲಿ ಬೇಸರಾಗಿ ಟ್ರಾಫಿಕ್, ಲ್ಯಾಪ್ಟಾಪ್ ಜೀವನ ಬೋರ್ ಆಗಿದ್ದಕ್ಕೆ ನಮ್ಮ ಕಲ್ಚರ್ ಮತ್ತು ನಮ್ಮ ಜನನ ನೋಡೋಣ ಅಂತ ನಾನು ನನ್ನ ಅನ್ಪ್ಲ್ಯಾನ್ ಜರ್ನಿ ಅನ್ನೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಮೇ ಬಿ 8ನೇದ 9ನೇ ದಿನ, ನನಗೆ ನೆನಪಿಲ್ಲ. ನಿನ್ನೆ ಕುಷ್ಟಗಿ ಕಡೆ ಯಾರೋ ಹೇಳಿದರು ಕೂಡಲ ಸಂಗಮ ಅಂತ. ಅವಾಗ ಇನ್ನೂ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು. ಸೊ ಈ ಜಾಗ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂತ, ಅದಕ್ಕೆ ಕಣ್ರಿ ಈ ವ್ಲಾಗ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೀನಿ. ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಫೈನಲಿ ನಾನು ಬಸವನ್ ಬಾಗೇವಾಡಿಗೆ ಎಂಟ್ರಿ ಆಗೇ ಬಿಟ್ಟೆ. ಈಗ ನನಗೆ ದೂರ್ಲಿತ್ರ ಕಂಡಿರೋದೇ ಈ ಟೆಂಪಲ್. ಇದು ಭಾಳ ಹಳೆ ಟೆಂಪಲ್ ಥರ ಕಾಣಿಸ್ತಿದೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಮುತ್ಯಾರ ಏನು ಗುಡಿ ಇದು? ಏನು ಗುಡಿ ರೀ ಇದು? ಬಸವಣ್ಣ ಈ ಟೆಂಪಲ್ ಮಾತ್ರ ಸಿಕ್ಕಾಪಟ್ಟೆ ಹಳೇದು ಅನ್ಸುತ್ತೆ. ಮತ್ತು ಇದು ಬಸವಣ್ಣವ್ರ ಮನೆ ಅಂತೂ ಅಲ್ಲ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಎಲ್ಲಾದರೂ ಡಾಟಾ ಸಿಗುತ್ತಾ ಅಂತ ಈ ಲೋಕಲ್ ಪೀಪಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟೆಂಪಲ್ ಬಸವ ಸ್ಮಾರಕ ಐತಿ. ಬಸವ ಸ್ಮಾರಕ ಬಸವನ ಹುಟ್ಟಿದ ಮನಿ ಅಂತ ಮನೆ ಎಲ್ಲೈತಣ್ಣ? ಸೆಂಟ್ರ್ ಹಿಂಗೆ ಒಳಗೆ ಹೋರಿ ಇಲ್ಲಿಂದ ಹಿಂಗೆ ಹೋರಿ ಹೊರಗಿಂದ ಪೂರ ಹೋರಿ ಹಿಂಗೆ ಬಿಜಾಪುರ ರೋಡ್ ಬರ್ತದಲ್ರಿ. ಹಾಂ, ಮುಂದೊಂದು ಕಮಾಂಡ್ ಬರ್ತದ್ರಿ. ಹಾಂ, ಆ ಕಮಾಂಡ್ ನಿಂತ್ರ ಒಳಗೆ ಅಲ್ಲಿ ಓಪನ್ ಇರ್ತಾ? ಬಸವಣ್ಣ ಹುಟ್ಟಿದ್ದು ಬಸವನ ಹುಟ್ಟಿದ ಮನಿ ರೀ ಅವ್ರು. ಟೆಂಪಲ್ ರೀ ಏನು ಕಥೆ ಇಲ್ಲ, ಸುಮ್ಮನೆ ಗುಡಿನ. ಓಕೆ, ಹುಟ್ಟಿದ ಸ್ಥಾನ ಐತಿ ಮತ್ತೆ ಕಥೆ ಕಟ್ಟಿದ ಇವ್ರು ಚಾಲುಕ್ಯರ ಕಾಲ ಹಾಂ ಹಾಂ ಹಾಂ. ಈ ಟೆಂಪಲ್ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಏನು ಸಿಕ್ತಂದರೆ ಚಾಲುಕ್ಯ ಟೈಮಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ಅಂತ. ಸ್ವಲ್ಪ ನೋಡೋದಕ್ಕೆ ಕೂಡಲ ಸಂಗಮ್ ಥರನೇ ಇದೆ ಸ್ಟ್ರಕ್ಚರ್ ಎಲ್ಲ. ನಿಮಗೇನಾದರೂ ಇದ್ರ ಬಗ್ಗೆ ಡಾಟಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ನಾನು ಸೀದಾ ಜನ್ಮಸ್ಥಳ ಅಂದರೆ ಬಸವಣ್ಣವರ ಹುಟ್ಟಿದ ಮನೆ ಕಡೆ ಹೊರಡ್ತಾ ಇದ್ದೀನಿ. ಓ, ಫುಲ್ ರಿನೋವೇಟ್ ಮಾಡ್ದಂಗಿದ್ದಾರೆ. ಮ್ಯೂಸಿಯಂ ಥರ ಏನೋ ಇರ್ಬೇಕು ಅನ್ಸುತ್ತೆ ಇದು. ಮೋಸ್ಟ್ಲಿ ಇದು ಬಸವಣ್ಣವರ ತೊಟ್ಲ ಇರ್ಬೋದು. ಬಸವಣ್ಣನವರ ವಚನಗಳಾಯಿತು, ಅವರ ಥಾಟ್ಸ್ ಆಯಿತು. ನಿಮ್ಗೆ ಗೊತ್ತಿರಬೇಕು, ಇದು ನ್ಯಾಷನಲ್ ಲೆವೆಲ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ನೀವು ರೀಸೆಂಟ್ ಟೈಮ್ಸಲ್ಲಿ ನೋಡಿರ್ಬೋದು, ಬೇರೆ ಬೇರೆ ದೇಶದಲ್ಲಿ ಕೂಡ ಅವರ ಪ್ರತಿಮೆಗಳು ಸ್ಥಾಪನೆ ಮಾಡ್ತಿದ್ದಾರೆ. ನಿಮಗೆ ಬಸವಣ್ಣ ಅಂದಮೇಲೆ ಏನು ನೆನಪು ಬರುತ್ತೆ? ಅವ್ರ ವಚನ ನೆನಪು ಬರ್ತಿದೆಯಾ? ಸೊ ವಚನ ಆದರೂ ಯಾವ ವಚನ ನೆನಪು ಬರ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ಯಾಕಂದರೆ ನನಗಂತೂ ಸಿಕ್ಕಾಪಟ್ಟೆ ಗೊತ್ತಿರೋದು ಮತ್ತು ಇಷ್ಟ ಅಂದರೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಕ್ಶಿಪ್. ಓಕೆ, ಹಾಗೆ ನನ್ನ ಪ್ರಯಾಣವನ್ನು ಮುಂದೆ ಹೊರಿಸ್ತೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬಿಕಾಸ್ ಇದು ಅ ಜರ್ನಿ ವಿತೌಟ್ ಎ ಪ್ಲ್ಯಾನ್.
ಹೋಗ್ಬೇಕು